ನಾನು ಹೇಳೋ ಈ ಟ್ರಿಕ್ನ ನೀವು ಯೂಸ್ ಮಾಡಿದರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ 1 ಇಯರ್ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. 2 ಮಿನಿಟ್ಸಲ್ಲೇ ಆಗೋಗುತ್ತೆ. ಎಲ್ಲರ ಮನೆಯಲ್ಲೂ ಸಿಗುವಂಥ 2 ಐಟಮ್ಸ್ನ ನೀವು ಇದರಲ್ಲಿ ಆ್ಯಡ್ ಮಾಡಿದರೆ ಸಾಕು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮನೆಯಲ್ಲೇ ಬಣ್ಣ ಬದಲಾಯಿಸದೆ 1 ವರ್ಷ ಫ್ರೆಶ್ ಆಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಮೊದಲಿಗೆ ನಾನಿಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ನಾನಿಲ್ಲಿ ಜವಾರಿ ಬೆಳ್ಳುಳ್ಳಿನ ಯೂಸ್ ಮಾಡಿದ್ದೀನಿ. ನೀವು ಹೈಬ್ರಿಡ್ ಬೇಕಾದರೂ ಹೈಬ್ರಿಡ್ ಆದರೆ ಸಿಪ್ಪೆ ತೆಗೆದುಬಿಟ್ಟು ಯೂಸ್ ಮಾಡಬೇಕಾಗತ್ತೆ. ಇಲ್ಲಿ ಜವಾರಿ ಬೆಳ್ಳುಳ್ಳಿ ತಗೊಂಡಿರೋದ್ರಿಂದ ಜವಾರಿ ಬೆಳ್ಳುಳ್ಳಿ ಸಿಪ್ಪೆ ತುಂಬ ತೆಳುವಾಗಿರುತ್ತೆ. ಹಾಗಾಗಿ ನಾನು ಸಿಪ್ಪೆ ಸಮೇತನೇ ಹಾಕ್ಕೊಂಡಿದ್ದೀನಿ. ಹಾಗೆ ಶುಂಠಿನ ಕೂಡ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಚೆನ್ನಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಎರಡನ್ನೂ ಕೂಡ ನಾನು ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ 2 ಟೈಮ್ಸ್ ತೊಳ್ಕೊತೀನಿ ನೀಟಾಗಿ. ನಾನು ಹೇಳ್ಕೊಡೋ ಈ ಟ್ರಿಕ್ಕಿಂದ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಕೊಂಡ್ರೆ 1 ಇಯರ್ ಇಟ್ಟರೂ ಒಂದು ಚೂರು ಕೆಡೋದಿಲ್ಲ. ಅಷ್ಟು ಚೆನ್ನಾಗಿರುತ್ತೆ, ತುಂಬ ಫ್ರೆಶ್ ಆಗಿರುತ್ತೆ. ಮನೇಲಿ ಈಸಿಯಾಗಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹೇಗೆ ಸ್ಟೋರ್ ಮಾಡಿಡೋದು ಅಂತ ಇವತ್ತು ನಾನು ಹೇಳ್ಕೊಡ್ತಿದ್ದೀನಿ. ಈ ಪೇಸ್ಟ್ನ 2 ಮಿನಿಟ್ಸಲ್ಲೇ ರೆಡಿ ಮಾಡ್ಕೊಳ್ಬೋದು. ನೋಡಿ, ನಾನಿವಾಗ 2 ಟೈಮ್ಸು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ತೊಳ್ಕೊಂಡಾದಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಳ್ತೀನಿ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಳ್ತಿದ್ದೀನಿ. ಯಾರೆಲ್ಲ ಈ ವಿಡಿಯೋ ಮೊದಲೇದಾಗಿ ನೋಡೋದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಡೆಫಿನೆಟಾಗಿ ನಿಮಗೆ ಯೂಸ್ಫುಲ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಮೆಂಬರ್ಸ್ಗೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ. ತುಂಬ ಹೈಜಿನಿಕ್ ಆಗಿರುತ್ತೆ ಇದು. ಎಲ್ಲ ಹೆಣ್ಮಕ್ಳಿಗೂ ತುಂಬ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ. ದಯವಿಟ್ಟು ಸಪೋರ್ಟ್ ಮಾಡಿ. ನಾನಿಲ್ಲಿ ರುಬ್ಕೋಬೇಕಾದ್ರೆ 1 ಟೀ ಲೋಟದಷ್ಟು ನೀರು ಹಾಕ್ಕೊಳ್ತಿದ್ದೀನಿ. ನೀರು ಹಾಕ್ಕೊಂಡು ರುಬ್ಕೊಂಬರ್ತೀನಿ. ನೋಡಿ, ಇವಾಗ ರುಬ್ಬಿ ತಗೊಂಡಿದ್ದೀನಿ. ಇಷ್ಟಿದ್ರೆ ಸಾಕು. ನೋಡಿ, ಇವಾಗ ರುಬ್ಕೊಂಡಾಗಿದೆ. ಇವಾಗ ನಿಮ್ಗೊಂದು ಸೀಕ್ರೆಟ್ ಹೇಳ್ತೀನಿ ಬನ್ನಿ, ಹೇಗೆ 1 ಇಯರು ಸ್ಟೋರ್ ಮಾಡಿಟ್ಕೊಳ್ಳೋದು ಅಂತ. 1 ಟೀ ಸ್ಪೂನಷ್ಟು ನಾನಿಲ್ಲಿ ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಿದ್ದೀನಿ, ಅಡುಗೆ ಎಣ್ಣೆ ಮತ್ತು ಉಪ್ಪು ಹಾಕಿದರೆ ಪೇಸ್ಟ್ ಬಣ್ಣ ಬದಲಾಯಿಸೋದಿಲ್ಲ, ಫಂಗಸ್ ಆಗೋದಿಲ್ಲ, ಹೆಚ್ಚು ದಿನ ಫ್ರೆಶ್ ಆಗಿ ಇಟ್ಕೋಬೋದು ಫ್ರಿಜ್ಜಲ್ಲಿ. ಈ ಟ್ರಿಕ್ ನಿಮಗೆ ಯೂಸ್ ಆಯಿತು ಅಂತ ಅಂದ್ಕೊಳ್ತೀನಿ. ಇದನ್ನು ನಾನು ಗ್ಲಾಸ್ 8 ಕಂಟೈನರ್ನಲ್ಲಿ ಹಾಕಿಟ್ಕೊಳ್ತಿದ್ದೀನಿ. ನೋಡಿ, ನಾನು ತೋರಿಸ್ತಿದ್ದೀನಲ್ಲ, ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಚೂರು ಒದ್ದೆ ಇರಬಾರ್ದು, ನೀಟಾಗಿ ಒಣ ಬಟ್ಟೆಯಿಂದ ಒರೆಸಿ ಸ್ಟೋರ್ ಮಾಡಿ 6 ತಿಂಗಳು ಮಿನಿಮಮ್ 1 ವರ್ಷ ಆದರೂ ಇಟ್ಕೋಬೋದು ಫ್ರಿಜ್ಜಲ್ಲಿ. ಪಲಾವು, ಬಿರಿಯಾನಿ ಮತ್ತು ಕಬಾಬು ಇಂಥದಕ್ಕೆಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕೇ ಬೇಕು. ಫಿಶ್ ಫ್ರೈ, ರೈಸ್ ಐಟಮ್ಸ್ಗೆಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕೇ ಬೇಕು. ಹಾಗಾಗಿ ನಾನು ಪದೇ ಆಗೋದಿಲ್ವಲ್ಲ, ತುಂಬ ಅರ್ಜೆಂಟಲ್ಲಿರ್ತೀವಿ ಒಂದೊಂದು ಟೈಮು, ಕ್ವಿಕ್ಕಾಗಿ ರೈಸ್ ಮಾಡೋದಾಗಿರುತ್ತೆ. ಹಾಗಾಗಿ ಈ ಥರ ನಾವು ಒಂದೇ ಸಲ ಮಾಡಿಟ್ಕೊಂಡ್ಬಿಟ್ರೆ ತುಂಬಾ ಹೆಲ್ಪ್ ಆಗುತ್ತೆ, ಹಾಗೆ ಟೈಮು ಸೇವ್ ಆಗುತ್ತೆ. ಈ ವಿಡಿಯೋನ ಗಂಡ್ಮಕ್ಳು ನೋಡೋರಾಗಿದ್ದರೆ ನಿಮ್ಮ ಹೆಂಡ್ತಿರಿಗೆ ಇಲ್ಲ ಅಥವಾ ಅಣ್ಣಂದ್ರು ನೋಡೋದಾಗಿದ್ದರೆ ತಂಗಿಯರಿಗೆ, ಅಕ್ಕರಿಗೆ, ಅಮ್ಮರಿಗೆಲ್ಲ ಶೇರ್ ಮಾಡಿ. ನೋಡಿ, ಈ ರೀತಿಯಾಗಿ ನಾನು ಗ್ಲಾಸ್ ಡಬ್ಬದಲ್ಲಿ ಹಾಕಿಟ್ಕೊಳ್ತೀನಿ. ಗಾಳಿ ಆಡಬಾರ್ದು, ಅಷ್ಟು ನೀಟಾಗಿ ಕ್ಯಾಪ್ನ ಮುಚ್ಚಬೇಕಾಗತ್ತೆ. ಟೇಸ್ಟ್ ಅಂತೂ ಒಂದು ಚೂರು ಕೆಡೋದಿಲ್ಲ. ನೀವು ಬೇಕಿದ್ರೆ ಟ್ರೈ ಮಾಡಿ ನೋಡ್ಬೋದು. ಇವಾಗ ಫ್ರೆಶ್ ಆಗಿ ನಾವೇನು ತಯಾರು ಮಾಡಿರ್ತೀವಿ ಅದೇ ಟೇಸ್ಟ್ ಇರುತ್ತೆ, ಹಾಗೆ ಅದೇ ಸ್ಮೆಲ್ ಇರುತ್ತೆ. ಬಣ್ಣನೂ ಬದಲಾಗಲ್ಲ, ಫಂಗಸ್ಸು ಬರೋದಿಲ್ಲ, ಹಾಗೆ ಟೇಸ್ಟು ಕೂಡ ಹೋಗೋದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗಿದ್ರೆ ಯಾಕೆ ತಡ ಮಾಡ್ತಿದ್ದೀರ? ಲೈಕ್ ಬಟನ್ ಹಾಗೆ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ. ಹೆಚ್ಚು ವೀಡಿಯೋಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಬೆಲ್ ಐಕಾನ್ನು ಕ್ಲಿಕ್ ಮಾಡಿ. ಇನ್ನಷ್ಟು ಕಿಚನ್ ಟಿಪ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ರಿಗೂ ಶೇರ್ ಮಾಡಿ. ನನ್ನ ಚಾನಲ್ನಲ್ಲಿ ಟಿಫನ್ ರೆಸಿಪಿ, ಹಾಗೆ ನಾನ್ ವೆಜ್ಜು, ವೆಜ್ ರೆಸಿಪೀಸು, ಚಿಕನ್ ರೆಸಿಪೀಸು, ಚಿಕನ್ ಕರಿ, ಚಿಕನ್ ಫ್ರೈ, ಚಿಕನ್ ಬಿರಿಯಾನಿ, ಚಿಲ್ಲಿ ಚಿಕನ್ನು, ಹಾಗೆ ಸಾಂಬಾರ್ ರೆಸಿಪೀಸು, ಸ್ನ್ಯಾಕ್ಸ್ ರೆಸಿಪೀಸು, ಸ್ವೀಟ್ ರೆಸಿಪೀಸ್ ಎಲ್ಲನೂ ನಿಮಗೆ ಸಿಗುತ್ತೆ.
ಚಾನಲ್ನ ವಿಸಿಟ್ ಮಾಡೋದನ್ನ ಮರಿಬೇಡಿ. ಇದು ನಾನು ಇವಾಗ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.